ಒಂದು ಬೆಂಡೆತ್ಬೇಕು ಹೇಳ್ತಿರೋದು ಬತ್ತ ನಾವು ಬೇಬಿಗೆ ಹೋಗಿರ್ತೀವಿ ಶನಿವಾರ ಬರೋದು ಬರ್ತೀನಿ ಇಷ್ಟು ರೂಪಾಯಿ ಶಿವ ಕೊಡ್ಬೋದಾ? ಹಾಂ 1 ಲಕ್ಷ ಆಗ್ತದೆ. ಊರಿಂದ 4 6 ಬರಬೇಕು. ಹಾಂ 1 ವರ್ಷ ಹೋದ್ಮೇಲೆ ಊರಿ ನೀರು ಕೊಡೋದು ಕುಡಿಸ್ಕೊಂಡು ನಾನು ನೀರು ಜಾಸ್ತಿ ಬಿಡಬಾರ್ದು, ಸರಿಯಾಗಿ ಕುಡಿತೈತಿ ನೀರು. ಬೇಸಿಗೆ ಕೆಲವು ಟೈಮ್ ಬಿಡಬೇಕು. ಒಬ್ಬರನ್ನೇ ಇಡ್ಸ್ಕೊಳ್ತೆ. ಹಾಂ ಏನು ನಮ್ಮ ಹತ್ರ ಇದ್ದಾಗ ಅವ್ನು ಸೇರಿಸ್ತಿಲ್ಲ, ನಮ್ಮ ಮನೆ ಹತ್ರ ಇದ್ದಾಗ ಅವ್ರು ಮುಡಿಸ್ತಿರ್ಲ. ಹಾಂ ಹಾಂ ನೀವು ಒಬ್ಬರೇ ಬಿಡ್ತೀರ ಅವ್ರಿಗೆ ಬಿಟ್ಟಾಗನು? ಹಾಂ ನಾಲ್ಕರದ ಹೊಡೆದಂಗೆ ಆಡೋದು ನಮ್ಮ ಮನೇಲಿ ಇದ್ದಾಗ. ಹಾಂ ಎಷ್ಟು ಗಂಟೆ ಬಿಟ್ಟಿರಣ್ಣ ಈಗ? 170. ಹಾಂ 170 ಕನ್ನಡ? ಅಯ್ಯೋ ರಾಮ, ಎಷ್ಟು ದಿನ ಆಯ್ತಣ್ಣ ನಮ್ಮ ಮನೆಯಿಂದ ಬಂದು ನಿಮ್ಗೆ ಇಲ್ಲಿಗೆ? 3 ತಿಂಗಳಾಯ್ತಾ? ಇದು ಒಂದೇ 170 ಬಿಟ್ಟಿದ್ರಾ? ಅದಕ್ಕೆ ನಿಮ್ಮಂತೆ ಅವ್ರು ಊರಿಗೆ ಕೊಟ್ಟಿರೋದು ದನ ಕಟ್ಲಿಂದ. ನೋಡಿ ಹೆಂಗ್ ನೋಡ್ತದ ನಾನು ವಾಯ್ಸ್ ಕೇಳ್ಕೊಂಡು. ಹಾಂ ಹೇಳೋದು ಸೀನಲ್ಲ ಇಲ್ಲ ಬಿಡೋ, ತಲೆ ಇರೋರ್ಗೆ ಹೇಳೋದು. ಹಾಂ ಇನ್ಫೆಕ್ಷನ್ ಆಗೋದು ಹಸ್ಕೊಳ್ಗೆ, ಈ ಅಕ್ಕದ ಕಡೆ ಎಲ್ಲ ಇಕ್ಕಿರ್ತಾರಲ್ವಾ? ಹಾಂ ಹಾಂ ಕತ್ತು ಮಗಂದು. ಹೌದಾ? ಹಂಗ ಫಲಾಲ ಎಲ್ಲ ನಿಂತ್ಕೋತಾವಲ್ಲ, ಯಾವ ರಿಪೀಟ್ ಎಲ್ಲ ಬರಲ್ಲ. ನಮ್ಮ ಮನೆ ಇದ್ದಾಗ ಯಾವ ಬಂದಿಲ್ಲ, ಯಾವ ಅಪರೂಪ. ಹಾಂ ಏನೀಗೇನು ವ್ಯಾಪಾರ ಇಬ್ಬರು ಬಂದು ಕೊಡೋದು ಏನಿಲ್ಲ? ಹಾಂ ಬೆಲೆ ಕಟ್ಟಲ್ರಿ ಕೊಟ್ಬಿಟ್ಟು ಯಾವ ತಗೊಂಡು ಯಾವ ತಗೊಳ್ಳೋದು? ಚುರ್ಕಿಲ್ಲ ಕೆಲವು ಮಂದ. ಹಾಂ ಈಗ ತಿಂಡಿ ಎಲ್ಲ ಚೆನ್ನಾಗಿ ತಿನ್ಕೊಂತದ? ನಮ್ಮ ಹತ್ರ ಅಹಂಕಾರ ಮಾಡೋದು, ಒಂದು ಟೈಮ್ ತಿನ್ನೋದು, ಒಂದು ಟೈಮ್ ಕೊಂಬೆಲಿ ಹಾಕೊಂಡು ಎತ್ತೋದು, ಏನು ಮಾಡಲ್ಲ ಈಗ. ಹಾಂ ನೋಡೋಣ ಇರ್ರಿ. 3 ತಿಂಗಳಾಯ್ತು ನಮ್ಮ ಮನೆ ಬಂದೆ, ನಿಮ್ಮ ಮನೆ ಬಂದೆ ಮನೆಯಿಂದ? ತಿಂಗಳು ಆಗಿಲ್ವೇನೋ, 2.5 ತಿಂಗಳು ಆಗಿರ್ಬೇಕೇನಪ್ಪ. 2.5 ತಿಂಗಳಿಗೆ 175 ಕನ್ನಡ ಅಂದರೆ ವರ್ಷ ತುಂಬ ವರ್ಷಲ್ಲ ಒಂದು 600 ಕನ್ನಡ ಬಿಟ್ಬಿಡ್ತೀರಾ ನೀವು? ಹಾಂ ಕರ್ನಾಟಕದಲ್ಲಿ ಎಷ್ಟು ದನ ನಿಮಗೆ ಬರ್ಬೇಕು ಮೋಸ್ಟ್ಲಿ. ನಾವು 2 ವರ್ಷಕ್ಕೂ ಅಷ್ಟು ಬಿಡಲ್ಲ. ಹಾಂ ನಿಮಗೆ ಕುಳಿ ಚೆನ್ನಾಗೈತೆ, ಅಕ್ಕಪಕ್ಕ ಹಳ್ಳಿಗಳು ಜಾಸ್ತಿ ಇದೆಯಲ್ಲ ಅಲ್ಲಿ. ಕಬ್ಬದಲ್ಲಿ ಹಾಕೋಬಿಡ್ತಾರಲ್ಲ ನಿಮ್ಮ ಕಡೆ ಮಂಚಗಡೆ ಸುಮಾರು ಜನ ಹಾಕೋಬಿಡ್ತಾರೆ. ನಾವು ಕಳಿಸ್ತೀವಿ ಜಾಸ್ತಿ ಇಲ್ಲೇ ಕಳಿಸೋದು, ನಮ್ಮ ಕಡೆಯವನ್ನೆಲ್ಲ ಇಲ್ಲಿಗೆ ಕಳಿಸ್ಬಿಡ್ತೀವಿ. ಮಂಚಗಡೆ ಕಡೆ ಬರ್ತಾರೆ ಕಡೆ. ಹಾಂ ತಗ್ಗಟ್ಟಿ ತಕ್ಕಲು ಅವು. ಆಮೇಲೆ ಇದು ನೂರು ಬೆಟ್ಟ. ನೀವೆಲ್ಲ ಊರಿಗೆ ಎಷ್ಟು ಲಕ್ಷ ಬಂಡವಾಳ ಹಾಕಿದ್ರು ಮೋಸ ಆಗಲ್ಲ ಬಿಡಿ. ಮತ್ತೆ ನಾವೆಲ್ಲ ಕಟ್ಕೊಂಡು 15 ದಿನ ಎಡೆ ಜನ ಬಿಟ್ಟಿರೋದು ನಾವು. ಬಿದ್ದೈತೆ ಅಲ್ಲಿ ನಾಲ್ಕಲ್ಗೆ. ವಯಸ್ಸೇನು ಆಗಿಲ್ಲ ಇದಕ್ಕೆಲ್ಲ, 2 ವರ್ಷ ಅಷ್ಟೇ. ಹಂಗಾರೆ ಇನ್ನು ಬೆಳೀತದೆ ದನ ಕಟ್ತಾ ಕಟ್ತಾ. ಜಾಸ್ತಿ ಇದನ್ನೇ ಕೇಳಾರಾ? ಗೊತ್ತಿಲ್ಲ ಇದ್ರ ಬಗ್ಗೆ ಜನಕ್ಕೆ, ಯಾರಿಗೂ ಗೊತ್ತಿಲ್ಲ ಇದು ಯಾವ್ದು ಯಾವ ರಥ ಅಂತ ಏನು ಗೊತ್ತಿಲ್ಲ. ದಕ್ಷತೆ ನೋಡ್ತಾರೆ. ಓರಿ ಜಾತಿ ನಿಮ್ಮ ಮೇರೆದ್ರು ಅಷ್ಟೇ, ಜಾತಿ ಕುಲ ನೋಡಕ್ ಬರಲ್ಲ. ದೊಡ್ಡವ್ರಿನ ಕೇಳಿದ್ರೆ ಬೇಕಾದ್ರೆ ಅದನ್ನ ಬಿಡ್ಸ್ಕೊಂತಾರೆ. ನೋವೆಲ್ಲ ಸರೋಯ್ತಾ ಅದಕ್ಕೆ? ಇನ್ಫೆಕ್ಷನ್ ಎಲ್ಲ ಸರೋಗೈತಲ್ಲ? ತಿಂಡಿ 2 ಟೈಮ್ ಕೊಡ್ತೀರಾ? ಒಂದೇ ಟೈಮ್ ಹಾಲು? ನೀರು ಹೊಡ್ಕೋಬೇಕು, ಮೇನು ಕೆಮಿಕಲ್ ಹಾಕೊಬೇಕು. ಓರ್ ಇಷ್ಟ ಆಗೈತಾನೆ, ನಮ್ಮ ಮನೆಯಿಂದ ಬಂದಿದ್ದಕ್ಕೆ ಖುಷಿ ತಾನೆ. ಆಮೇಲೆ ಶಿವ ಅಂತ ಹೇಳ್ಕೊಟ್ಟ ಏನಿಲ್ಲ ತಾನೆ, ಖುಷಿನೇ. ಸಣ್ಣಗಿರೋರು ಮಕ್ಳು ಮಾಡಲ್ವಾ? ಕರ ಹುಟ್ಟಿ ರಿಸಲ್ಟ್ ಬರ್ಲಿ ರೀ, ನಿಮ್ಮ ಮನೇಲಿ ಇನ್ನೂ ಕ್ಯೂ ನಿಲ್ತಾರೆ. ಈಗ 2 ತಿಂಗಳಿಗೆ 175 ಕನ್ನಡ ಬಿಟ್ಟಿದ್ದೀನಿ ಅಂತೀರಾ? ಚುರುಕು ಜಾತಿ ಇರೋದಕ್ಕೆ ಕರ ಬಿಡ್ತೇವೆ ಅಂತ ಹೇಳೋದು.